ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ, ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡ್ಕೊಳ್ತಾರೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ, ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸ್ತಾರೆ, ಕಟಕ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ, ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ನಮ್ಮವರು ಎಂಬುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎನ್ನುವುದೇ ಸತ್ಯ, ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ. ಭಯಪಡೋದು ಮನುಷ್ಯನ ಸಹಜ ಗುಣ. ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಹೆದರಿಸಬೇಕು ಎಂದೇನಿಲ್ಲ. ಕೆಲವೊಬ್ಬರಿಗೆ ಭವಿಷ್ಯದ ಕಾಲದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನ ಮಾಡಿ ಭಯಪಡ್ತಾರೆ. ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನ ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯ ಕಾಡಿದ್ರೆ 8ನೇ ಭಾವ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯ ಕೊಡುತ್ತದೆ. 12ನೇ ಭಾವದಿಂದ ವಸ್ತುವನ್ನ, ವ್ಯಕ್ತಿಗಳನ್ನ, ಸಂಬಂಧಗಳನ್ನ ಕಳೆದುಕೊಳ್ಳುವ ಭಯವನ್ನ ಕಂಡುಹಿಡಿಯಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ 4ನೇ ರಾಶಿಯಾಗಿದೆ. ಕಟಕ ರಾಶಿ ಪಂಚತತ್ವಗಳಲ್ಲಿ ಜಲತತ್ವ ರಾಶಿ. ಕಟಕ ರಾಶಿಯ ಚಿಹ್ನೆ ಹೇಡಿಕಾಯಿ. ಹೇಡಿಕಾಯಿ ಯಾರಿಗಾದ್ರೂ ಹಿಡಿದುಕೊಂಡ್ರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಅವರು ಹಾಗೆಯೇ ಯಾರನ್ನಾದ್ರೂ ಪ್ರೀತಿಸಿದ್ರೆ ಮನಸ್ಸಿನಿಂದ, ಹೃದಯದಿಂದ ಪ್ರೀತಿಸ್ತಾರೆ. ಆ ವ್ಯಕ್ತಿಗಳಿಂದ ದೂರವಾಗಲು ಇಷ್ಟಪಡುವುದಿಲ್ಲ. ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಳ್ಳುವ ಗುಣ ಇವರದ್ದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಶೀತದ ತಂಪಾದ ಗ್ರಹ. ಇದೇ ರೀತಿ ಕಟಕ ರಾಶಿಯವರು ನೋಡಲು ಆಕರ್ಷಕ, ಸುಂದರವಾಗಿದ್ದು ಇವರ ಮಾತು ಮಧುರವಾಗಿರುತ್ತೆ. ಬಹಳ ಸೂಕ್ಷ್ಮ ಸ್ವಭಾವದವರು. ಚಂದ್ರಗ್ರಹದ ಪ್ರಭಾವದಿಂದ ನೀವು ತುಂಬಾ ಭಾವನಾತ್ಮಕ, ದಯಾಳು ಗುಣದವರಾಗಿರ್ತೀರಾ. ನಿಮ್ಮ ಸ್ನೇಹಿತರು ಹೇಳುವ ಮುಂಚೆಯೇ ಅವರ ಮನಸ್ಸಿನ ಮಾತುಗಳನ್ನ, ಕಷ್ಟಗಳನ್ನ ಕಂಡು ಹಿಡಿಯುತ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಅವರಿಗೆ ತಾಯಿಯ ರೀತಿ ಸಂತೈಸ್ತೀರಾ. ಆರೈಕೆಯನ್ನ ಮಾಡುವ ಗುಣದವರು. ಕುಟುಂಬದ ಸದಸ್ಯರೇ ಆಗಿರ್ಲಿ, ಜೀವನ ಸಂಗಾತಿಯನ್ನೇ ಆಗಲಿ ತುಂಬಾ ಆಳವಾಗಿ ಪ್ರೀತಿಸ್ತೀರಾ. ನಿಮ್ಮ ಸ್ವಭಾವವು ಬಹಳ ಸಿಹಿಯಾಗಿರುತ್ತೆ. ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನ ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರ್ತಾರೆ. ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡ್ತೀರಾ. ಭೂತಕಾಲದ ಘಟನೆಗಳನ್ನ ಮರೆಯಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಕಷ್ಟಪಡ್ತೀರಾ. ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. 12 ರಾಶಿಗಳಿಗೆ ಹೋಲಿಸಿದ್ರೆ ಕಟಕ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚು ನೋವುಗಳನ್ನು ಅನುಭವಿಸ್ತೀರಾ. ನಿಮ್ಮ ಜೀವನದಲ್ಲಿ ಬಂದು ಹೋಗುವ ಸ್ನೇಹಿತರು, ಕೆಲವು ವ್ಯಕ್ತಿಗಳು ನಿಮಗೆ ಪಾಠವನ್ನ, ಒಳ್ಳೆಯ ಅನುಭವಗಳನ್ನ ಕೊಡ್ತಾರೆ. ಜೊತೆಗೆ ಕೆಟ್ಟ ಅನುಭವಗಳನ್ನು ಕೊಟ್ಟು ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಸಂಬಂಧಗಳಲ್ಲಿ ದ್ರೋಹಗಳು ಅನುಭವಿಸಿ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ. ನಿಮ್ಮ ಮನಸ್ಸು ಅಸುರಕ್ಷಿತ ಮನೋಭಾವದಿಂದ ಕೂಡಿರುತ್ತದೆ. ಪದೇ ಪದೇ ವಿಶ್ವಾಸಘಾತ, ದ್ರೋಹ ಮಾಡ್ತಾರೆ ಎಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತೆ. ನಿಮ್ಮ ಸರಳ ಸ್ವಭಾವವನ್ನು ವ್ಯಕ್ತಿಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಕಟಕ ರಾಶಿಯವರಿಗೆ ಅನಿಸೋದು, ನಾನು ಏನು ತಪ್ಪು ಮಾಡಿಲ್ಲ, ಆದ್ರೂ ಯಾಕೆ ಎಲ್ಲರೂ ನನ್ನಿಂದ ದೂರವಾಗ್ತಾರೆ ಎಂಬಂತಹ ಅವ್ಯಕ್ತ ಭಯ ನಿಮ್ಮನ್ನ ಕಾಡುತ್ತೆ. ನಾನು ಎಲ್ಲರ ನೋವು, ಕಷ್ಟಗಳಿಗೆ ಸ್ಪಂದಿಸ್ತೇನೆ, ಆದ್ರೆ ನನ್ನ ಕಷ್ಟ, ನೋವು, ಸಂಕಟಗಳಿಗೆ ಮನಸ್ಸಿನ ಮಾತನ್ನ ಯಾರೂ ಕೇಳಲು ಸಿದ್ಧವಿಲ್ಲ. ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡುತ್ತೆ. ಕಟಕ ರಾಶಿಯವರು ಹೋದ ಘಟನೆಗಳನ್ನ ಯಾವಾಗ್ಲೂ ಪದೇ ಪದೇ ನೆನಪು ಮಾಡಿಕೊಂಡು ಈ ಕಹಿ ನೆನಪು ನಿಮ್ಮನ್ನ ಮತ್ತಷ್ಟು ದುಃಖಕ್ಕೆ ದುಡುತ್ತೆ. ನಿಮ್ಮ ಒಳ್ಳೆತನವನ್ನ ಅರ್ಥ ಮಾಡಿಕೊಳ್ಳದೆ ಇರುವುದು ಅವರ ತಪ್ಪು ಕಲ್ಪನೆ. ನಿಮ್ಮ ತಪ್ಪಲ್ಲ. ನಿಮ್ಮದಲ್ಲದ ತಪ್ಪಿಗೆ ಚಿಂತಿಸಿ ಫಲವಿಲ್ಲ. ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಬೇಕು. ನಿಂತ ನೀರು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನ, ರೋಗಗಳನ್ನ ಸೃಷ್ಟಿ ಮಾಡುತ್ತೆ. ಕುಡಿಯಲು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ. ಹರಿಯುವ ನೀರು ಯಾವತ್ತಿದ್ರೂ ದೂಷಿತವಾಗಿರುತ್ತದೆ. ಕುಡಿಯಲು ಯೋಗ್ಯವಾಗಿರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಲಿ. ಬದಲಿಗೆ ಹಳೆಯ ನೆನಪುಗಳ ಜಾಲದಲ್ಲಿ ಸಿಲುಕಿ ಒದ್ದಾಡಬೇಡಿ. ಕಟಕ ರಾಶಿಯವರು ಹುಟ್ಟಿದಾಗಿನಿಂದಲೇ ಅಂದ್ರೆ 30ರಿಂದ 35 ವರ್ಷಗಳವರೆಗೂ ನೀವು ಬಹಳ ತುಂಬಾನೇ ಕಷ್ಟವನ್ನು ಅನುಭವಿಸಿಬಿಟ್ಟಿರ್ತೀರಾ. ಕಟಕ ರಾಶಿಯವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿರುವ ಉತ್ತುಂಗವನ್ನ ಏರ್ತಾರೆ. ಆದ್ರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿಬಿಡ್ತೀರಾ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳನ್ನ, ಎಲ್ಲಾ ರೀತಿಯ ಕಷ್ಟಗಳನ್ನ ನೀವು ನೋಡಿರ್ತೀರಾ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಆದ್ಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನ ಬಯಸೋದೆ ಅಥವಾ ಬೇಡವೇ ಎಂಬ
ಎನ್ನುವಂತಹ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಅನ್ನೋದು ಜಾಸ್ತಿ ವಹಿಸಿಕೊಂಡಿರ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ, ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಸುಳಿಯೋಕ್ ಬಿಡೋದಿಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರು ಮಾತು ಅಷ್ಟೇ ಅರಿತವಾಗಿರುತ್ತೆ. ಅವರು ಕಡಿಮೆ ಮಾತನಾಡ್ತಾರೆ, ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಮಾತನಾಡ್ತಾರೆ. ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕೆ ಬಿಡೋದಿಲ್ಲ, ಮೊದಲು ಕ್ಲಿಯರ್ ಮಾಡಿ ಕಳಿಸ್ಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು. ಓವರ್ ಥಿಂಕ್ ಅಂದ್ರೆ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂದ್ರೆ, ಇಲ್ಲವೇ ಒಂದು ಸಣ್ಣದು ಏನಾದ್ರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಾರೆ. ಇವರು ನನಗೆ ಹಾಗೆ ಅಂದ್ಬಿಟ್ರಲ್ಲ, ಹಾಗೆ ಮಾಡ್ಬಿಟ್ರಲ್ಲ, ಏನ್ ಮಾಡೋದು, ಅಯ್ಯೋ ಹಾಗೆ ಆಗ್ಬಿಡ್ತಲ್ಲ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಯ್ತೇನೋ ಎನ್ನುವ ರೀತಿಯಲ್ಲಿ ತುಂಬಾ ಯೋಚನೆ ಮಾಡೋರು ಈ ಕಟಕ ರಾಶಿಯವರು. ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ಇವರು ಬಹಳ ಮೃದು ಸ್ವಭಾವದವರಾಗಿರೋದ್ರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆಯೇ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅವರನ್ನ ಕಳೆದುಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಇರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಒಂದು ವಸ್ತು ಕಳೆದು ಹೋದ್ರೆ ಅದನ್ನ ಸಹಿಸಿಕೊಳ್ಬೇಕು ಅಂದ್ರೆ ಇವರಿಗೆ ತುಂಬಾ ಕಷ್ಟವಾಗುತ್ತೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದ್ಕೊಳ್ಳಲ್ಲ. ಒಂದು ವೇಳೆ ಏನಾದ್ರೂ ಹೊಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡಲ್ಲ. ಈಗ ಯಾರಾದ್ರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ರೆ ಆ ಕೆಲಸವೇ ಆಗ್ಲಿ, ಅಥವಾ ಯಾವ್ದಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದ್ಕೊಳ್ಳೋದಿಲ್ಲ. ಒಂದು ವೇಳೆ ಇವರಿಗೆ ಏನಾದ್ರೂ ಅಡ್ಜಸ್ಟ್ ಆಗ್ಬಿಟ್ರೆ ಇವರು ಬಿಟ್ಕೊಡುವ ಮಾತೇ ಇಲ್ಲ. ಆದ್ರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳ್ತಾರೆ. ಇವರು ಯಾರಿಗೂ ಸಹ ಕೇಡನ್ನ ಬಯಸೋದಿಲ್ಲ. ಯಾಕಂದ್ರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನ ಬೇಗ ಅಳೆದು ತೂಗ್ಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳಾನೇ ದೃಢವಾಗಿರ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಪರ್ಫೆಕ್ಟ್ ಆಗಿರ್ಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾರೆ ಇವರು. ಕಟಕ ರಾಶಿಯವರು ಎಂಥದ್ದೇ ಕಷ್ಟ ಬಂದ್ರೂ ಕುಗ್ಗಲ್ಲ. ಆತರ ಮನೋಭಾವದವರು ಇವರು. ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತೆ. ಹಾಗೆಯೇ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವಂತಹ ಜನರೇ ಜಾಸ್ತಿ. ಇವರನ್ನ ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಾರೆ. ಆದರೂ ಸಹ ಇವರು ಇವರ ಜೀವನದಲ್ಲಿ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೀತಾ ಇದ್ರೆ ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋ, ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಸರ್ವೇ ಜನಃ ಸುಖಿನೋ ಭವಂತು. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ, ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡ್ಕೊಳ್ತಾರೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ, ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸ್ತಾರೆ. ಕಟಕ ರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತಮಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ನಿಮ್ಮ ಭವಿಷ್ಯವನ್ನ ಈಗ ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲುಗಳು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಕಟಕ ರಾಶಿಯವರೇ, ನಿಮ್ಮದು ತಾಯಿಯ ಹೃದಯ. ಎಲ್ಲರನ್ನ ನಂಬ್ತೀರಿ, ಎಲ್ಲರನ್ನು ಸಹಾಯ ಮಾಡ್ತೀರಿ. ಆದ್ರೆ ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ನಿಮಗೆ ಅಕ್ಷರಶಃ ನರಕ ದರ್ಶನ ಮಾಡಿಸಿವೆ. ಹೌದಲ್ವೇ? ನೀವು ನಂಬಿದ ಜನರೇ ನಿಮಗೆ ಮೋಸ ಮಾಡಿದ್ರು. ನಿಮ್ಮ ಒಳ್ಳೆತನವನ್ನೇ ದೌರ್ಬಲ್ಯವೆಂದು ಭಾವಿಸಿದ್ರು. ನಿಮ್ಮ ಬೆನ್ನ ಹಿಂದೆ ನೂರಾರು ಅವಮಾನದ ಮಾತುಗಳನ್ನ, ಚುಚ್ಚಿ ಮಾತುಗಳಿಂದ ಕೇಳಿ ಬಂದವು. ಆರ್ಥಿಕವಾಗಿ ಎಂತಹ ಕಷ್ಟ ಎದುರಿಸಿದ್ದೀರಿ. ಮಾಡಿದ ಪ್ರತಿ ಕೆಲಸದಲ್ಲೂ ನಷ್ಟಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಪ್ರತಿ ರೂಪಾಯಿಗೂ ಬೇರೆಯವರ ಮುಂದೆ ಕೈ ಚಾಚಬೇಕಾದ ಪರಿಸ್ಥಿತಿ. ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಗಂಡ ಹೆಂಡತಿ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ಯಾಕಾದ್ರೂ ಹುಟ್ಟಿದೇನೋ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳೇ ಹೆಚ್ಚು.
ಇದಕ್ಕೆಲ್ಲ ಕಾರಣ ಗ್ರಹಗಳ ಪ್ರತಿಕೂಲ ಸಂಚಾರ. ಶನಿ, ರಾಹು, ಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಸರಮಾಲೆಯೇ ಎದುರಾಗಿತ್ತು. ನಿಮ್ಮ ಪುಣ್ಯದ ಫಲ ಮುಗಿದು ಪಾಪದ ಫಲವನ್ನ ನೀವು ಅನುಭವಿಸುತ್ತಿದ್ದೀರಿ ಎಂದು ಜನ ಆಡಿಕೊಂಡರು. ಆದ್ರೆ ಆ ಸಮಯ ಈಗ ಮುಗಿಯಿತು. ನೀವು ಕೇಳಿದ್ದು ಸರಿ. ಆ ಕರಾಳ ದಿನಗಳು ಮುಗಿಯುವ ಸಮಯ ಬಂದಿದೆ. ಗುರುಬಲದ ಕೃಪೆ ಮತ್ತು ಶುಭ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಸಂಪೂರ್ಣ ಸುವರ್ಣ ಯುಗಕ್ಕೆ ನಾಂದಿ ಹಾಡಲಿವೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಅದ್ಭುತ ಬದಲಾವಣೆ ಆಗಲಿದೆ ಎಂದು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಒಂದೇ ಸಂಬಳಕ್ಕೆ ದುಡಿಯುತ್ತಿದ್ರಿ. ನಿಮ್ಮ ಜೊತೆ ಸೇರಿದವರೆಲ್ಲ ಇಂದು ನಿಮ್ಮ ಮೇಲಧಿಕಾರಿಗಳಾಗಿ ಕೂತಿದ್ದಾರೆ. ನಿಮ್ಮ ಶ್ರಮಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆಯೇ ಸಿಗಲಿಲ್ಲ ಎಂದು ನೀವು ಪ್ರತಿದಿನ ಕೊರಗ್ತಿದ್ರಿ. ಆದ್ರೆ ಈಗ ಉತ್ತಮ ಸಮಯದಲ್ಲಿ ನೋಡಿ, ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನ ವಿರೋಧಿಸುತ್ತಿದ್ದವರೇ, ನಿಮ್ಮನ್ನ ತುಳಿಯಲು ಪ್ರಯತ್ನ ಪಟ್ಟವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರ್ತಾರೆ. ಮೇಲಧಿಕಾರಿಗಳ ಕಣ್ಣಿಗೆ ನಿಮ್ಮ ನಿಜವಾದ ಸಾಮರ್ಥ್ಯ ಕಾಣಿಸ್ತಿದೆ. ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್, ಜವಾಬ್ದಾರಿಯ ಬದಲಾವಣೆ ಅಥವಾ ಸಂಬಳದ ಹೆಚ್ಚಳ, ಇವುಗಳಲ್ಲಿ ಒಂದು ಖಂಡಿತವಾಗಿಯೂ ನಿಮ್ಮ ಕೈ ಸೇರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಒಂದು ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಗೌರವ, ಪ್ರತಿಷ್ಠೆ 100 ಪಟ್ಟು ಹೆಚ್ಚಾಗಲಿದೆ. ಈಗ ಇರುವ ಕೆಲಸದಲ್ಲಿ ನನಗೆ ಬೆಲೆ ಇಲ್ಲ ಎಂದು ಪ್ರತಿದಿನ ನೊಂದುಕೊಂಡ್ರೆ ಕೆಲಸಕ್ಕೆ ಹೋಗುತ್ತಿದ್ದ ಕರ್ಕಾಟಕ ರಾಶಿಯವರೇ, ನಿಮ್ಮ ತಾಳ್ಮೆಗೆ ಈಗ ಬೆಲೆ ಸಿಗಲಿದೆ. ಉದ್ಯೋಗ ಬದಲಾವಣೆ ಮಾಡಲು ಇದು ಅತ್ಯಂತ ಶ್ರೇಷ್ಠ ಸಮಯ. ನೀವು ಸಂದರ್ಶನಗಳಿಗೆ ಹಾಜರಾಗ್ತಿದ್ರೆ ಇದುವರೆಗೂ ಉತ್ತರ ಬಾರದೇ ಇದ್ದ ದೊಡ್ಡ ದೊಡ್ಡ ಕಂಪನಿಗಳಿಂದ ಇದ್ದಕ್ಕಿದ್ದಂತೆ ಕರೆ ಬರಲಿದೆ. ನೀವು ಊಹೆಯನ್ನ ಮಾಡದಂತಹ ದೊಡ್ಡ ಹುದ್ದೆ, ನೀವು ಕೇಳೋದಕ್ಕಿಂತ ಹೆಚ್ಚು ಸಂಬಳದ ಆಫರ್ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಕೂಡ ನನಸಾಗುವ ಪ್ರಬಲ ಯೋಗವಿದೆ. ನಿಮ್ಮ ಮೃದು ಸ್ವಭಾವವೇ ನಿಮಗೆ ಶತ್ರು. ನಿಮ್ಮ ಏಳಿಗೆಯನ್ನ ಸಹಿಸಲಾರದವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವರು. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಹಳ್ಳ ತೋಡಿದವರು, ಇವರ ಸಂಖ್ಯೆ ಬಹಳ ದೊಡ್ಡದಿದೆ. ಈ ಶತ್ರು ಕಾಟದಿಂದ ನೀವು ಮಾನಸಿಕವಾಗಿ ತುಂಬಾ ಕಷ್ಟಪಟ್ಟಿದ್ದು ಇನ್ನು ಮುಂದೆ ಆ ಚಿಂತೆ ಬಿಡಿ. ಆ ಶತ್ರುಗಳು ಯಾರೆಂದು ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ದೈವವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಅವರು ಮಾಡಿದ್ದ ಪಿತೂರಿಗಳು ಬಯಲಾಗಿ ಸತ್ಯಕ್ಕೆ ಜಯ ಸಿಗಲಿದೆ. ನಿಮ್ಮನ್ನ ಅವಮಾನಿಸಿದವರೇ ನಿಮ್ಮ ಬಳಿ ತಲೆ ತಗ್ಗಿಸುವ ಸಮಯವಿದು. ಸಂಸಾರದಲ್ಲಿ ನೆಮ್ಮದಿ ಇಲ್ಲದಿದ್ರೆ ನಾವು ಹೊರಗೆ ಎಷ್ಟೇ ಸಾಧನೆ ಮಾಡಿದ್ರೂ ಅದು ವ್ಯರ್ಥ. ಕರ್ಕಾಟಕ ರಾಶಿಯವರ ದಾಂಪತ್ಯದಲ್ಲಿ ಇತ್ತೀಚೆಗೆ ಬಿರುಕು ಹೆಚ್ಚಾಗಿತ್ತು. ಅನುಮಾನಗಳು ನಿಮ್ಮಿಬ್ಬರ ನಡುವೆ ದೊಡ್ಡ ಗೋಡೆಯನ್ನೇ ಕಟ್ಟಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದ ಸಂಬಂಧಗಳು ಕೂಡ ಇದ್ದವು. ನಿಮ್ಮ ದಾಂಪತ್ಯ ಜೀವನದ ಮಧುಚಂದ್ರದ ದಿನಗಳಾಗಲಿವೆ. ನಿಮ್ಮಿಬ್ಬರ ನಡುವೆ ಇದ್ದ ಎಲ್ಲಾ ಕಹಿ ಘಟನೆಗಳು ಮರೆತು ಹೋಗಿ ಹೊಸ ಪ್ರೀತಿ ಚಿಗುರೊಡೆಯಲಿದೆ. ನಿಮ್ಮ ಸಂಗಾತಿ ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು, ಸಂತೋಷ, ನೆಮ್ಮದಿ ನೆಲೆಸಲಿದೆ. ನಮ್ಮ ಮಗ ಅಥವಾ ಮಗಳು ಓದಿನ ಕಡೆ ಗಮನವೇ ಕೊಡ್ತಿಲ್ಲ, ಕೆಟ್ಟ ಗೆಳೆಯರ ಸಹವಾಸ, ಮೊಬೈಲ್ ಗೀಳು ಎಂದು ನೀವು ಪಡುತ್ತಿದ್ದ ಚಿಂತೆ ಅಷ್ಟಿಷ್ಟಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಕೊರಗಾಗಿತ್ತು. ನಿಮ್ಮ ಮಕ್ಕಳಲ್ಲಿ ನೀವೇ ಆಶ್ಚರ್ಯಪಡುವಂತಹ ಸಕಾರಾತ್ಮಕ ಬದಲಾವಣೆ ಆಗಲಿವೆ. ಅವರ ಗಮನ ಓದಿನ ಕಡೆ ಹರಿಯುತ್ತದೆ. ಅವರೇ ಜವಾಬ್ದಾರಿಯಿಂದ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವಲು ಶುರು ಮಾಡ್ತಾರೆ. ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ನಿಮಗೆ ಕೀರ್ತಿ ತರ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಕಾಲೇಜುಗಳಲ್ಲಿ ಸೀಟು ಸಿಗುವ ಯೋಗವೂ ಇದೆ. ನಿಮ್ಮ ದೊಡ್ಡ ಚಿಂತೆ ದೂರವಾಗಲಿದೆ. ಮದುವೆಯಾಗಿ ಎಷ್ಟೋ ವರ್ಷಗಳಾದ್ರೂ ಮಕ್ಕಳ ಭಾಗ್ಯ ಸಿಗಲಿಲ್ಲ ಎಂದು ನೊಂದುಕೊಂಡ ದಂಪತಿಗಳು ನೀವಾಗಿದ್ದೀರಾ. ಆಸ್ಪತ್ರೆಗಳಿಗೆ ಅಲೆದು ಪೂಜೆ ಪುನಸ್ಕಾರ ಮಾಡಿ ಸಾಕಾಗಿ ಹೋಗಿತ್ತ. ಸಮಾಜದ ಸಂಬಂಧಿಕರ ಚುಚ್ಚು ಮಾತುಗಳಿಂದ ಅವಮಾನ ಅನುಭವಿಸಿದ್ದೀರಾ. ನಿಮ್ಮ ಇಷ್ಟ ದೇವರು ನಿಮ್ಮ ಮೊರೆಯನ್ನ ಕೇಳಿದ್ದಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ಸಿಗುವ ಸಂಭವ ಬಹಳ ಪ್ರಬಲವಾಗಿದೆ. ವೈದ್ಯಕೀಯ ಪರೀಕ್ಷೆಗಳು ಸಕಾರಾತ್ಮಕವಾಗಿ ಬರುತ್ತವೆ. ನಿಮ್ಮ ಬಹುದೊಡ್ಡ ಕನಸು ನನಸಾಗುವ ಸಮಯವಿದು. ಆಸ್ತಿ ವಿಚಾರವಾಗಿ ಇಲ್ಲವೇ ಬೇರೆ ಯಾವುದೋ ಕಾರಣಕ್ಕೆ ಕೊಟ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಎಂದು ಅಲೆದು ನಿಮ್ಮ ಚಪ್ಪಲಿ ಸರಿದು ಹೋಗಿತ್ತು. ನ್ಯಾಯ ನಿಮ್ಮ ಕಡೆ ಇದ್ದರೂ ನಿಮಗೆ ಜಯ ಸಿಗ್ತಿರ್ಲಿಲ್ಲ. ವಕೀಲರಿಗೆ ಹಣ ಕೊಟ್ಟು ಸಾಕಾಗಿ ಹೋಗಿತ್ತು. ಆ ಚಿಂತೆ ಬಿಡಿ. ಈಗ ಈ ಕೇಸುಗಳು ಅಂತ್ಯ ಕಾಣಲಿವೆ. ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ. ನಿಮಗೆ ನ್ಯಾಯ ಸಿಗೋದು ಖಚಿತ. ನಿಮ್ಮಿಂದ ಅನ್ಯಾಯವಾಗಿ ಕಸಿದುಕೊಂಡ ಆಸ್ತಿ ಅಥವಾ ಹಣ ನಿಮಗೆ ವಾಪಸ್ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಮೇಲಿದ್ದ ಕಳಂಕ ದೂರವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕಷ್ಟ ಎಂದು ಬಂದವರಿಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ದೀರಿ. ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ನಿಮ್ಮಿಂದ ಹಣ ಪಡೆದವರು ಇಂದು ನಿಮ್ಮ ಕರೆಯನ್ನ ಸ್ವೀಕರಿಸುತ್ತಿಲ್ಲ. ಇವತ್ತು ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಸತಾಯಿಸ್ತಿದ್ದಾರೆ. ನಿಮ್ಮ ದುಡ್ಡೇ ನಿಮಗೆ ಶತ್ರುವಾಗಿತ್ತು. ಈ ವಿಶೇಷ ಸಮಯದಲ್ಲಿ ಒಂದು ಪವಾಡ ನಡೆಯಲಿದೆ. ಯಾರು ನಿಮಗೆ ಹಣ ವಾಪಸ್ ಕೊಡುವುದು ಇಲ್ಲ ಎಂದು
ನೀವು ಅಂದ್ಕೊಂಡಿದ್ರೋ ಅವರೇ ತಾವಾಗಿಯೇ ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡ್ತಾರೆ ಅಥವಾ ಅವರಿಗೆ ಹಣ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಇದರಿಂದ ದೊಡ್ಡ ಮಟ್ಟಿಗೆ ನಿವಾರಣೆಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ರಿ. ಒಂದು ಕಡೆಯಿಂದ ಹಣ ಬಂದ್ರೆ 10 ಕಡೆಯಿಂದ ಖರ್ಚಾಗ್ತಾ ಇತ್ತು. ಅನಿರೀಕ್ಷಿತ ಧನಾಗಮನ ಯೋಗ ನಿಮ್ಮ ರಾಶಿಗೆ ಪ್ರಬಲವಾಗಿದೆ. ಇದು ನೀವು ಮರೆತೇ ಹೋಗಿದ್ದ ಹೂಡಿಕೆಯಿಂದ ದೊಡ್ಡ ಲಾಭದ ಬರಬಹುದು. ಇಲ್ಲವೇ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಬಹುದು. ಯಾವುದೇ ರೂಪದಲ್ಲಾದ್ರೂ ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಬಂದು ನಿಮ್ಮ ಎಲ್ಲಾ ಸಾಲಗಳು ತೀರಿ ಒಂದು ನೆಮ್ಮದಿಯ ಜೀವನ ನಡೆಸುವ ಜವಾಬ್ದಾರಿ ಖಂಡಿತ ಕಾಣಿಸುತ್ತದೆ. ಸ್ವಂತ ಉದ್ಯೋಗ ವ್ಯಾಪಾರ ಮಾಡುತ್ತಿರುವ ಕರ್ಕಾಟಕ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಇದುವರೆಗೂ ವ್ಯಾಪಾರದಲ್ಲಿ ನಷ್ಟ, ಗ್ರಾಹಕರು ಇಲ್ಲದೆ ಅಂಗಡಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ರೆ ಆದ್ರೆ ಈಗ ನಿಮ್ಮ ವ್ಯಾಪಾರದ ದಿಕ್ಕೆ ಬದಲಾಗುತ್ತೆ. ಹೊಸ ಗ್ರಾಹಕರು, ದೊಡ್ಡ ದೊಡ್ಡ ಆರ್ಡರ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ. ನಿಮ್ಮ ವ್ಯಾಪಾರವನ್ನ ವಿಸ್ತರಣೆ ಮಾಡುವ ಯೋಚನೆ ಕೂಡ ಮಾಡ್ತೀರಿ. ಇಷ್ಟೆಲ್ಲ ಅದ್ಭುತ ಬದಲಾವಣೆಗಳು ಆಗುತ್ತಿರುವಾಗ, ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತಿರುವಾಗ ಒಂದು ದೊಡ್ಡ ಕಠಿಣ ಸಮಸ್ಯೆ, ಒಂದು ಸವಾಲು ನಿಮ್ಮನ್ನ ಪರೀಕ್ಷಿಸಲು ಕಾದಿದೆ. ಅದನ್ನ ಕೇಳಿ ಭಯಪಡಬೇಡಿ, ಇದಕ್ಕೆ ಪರಿಹಾರವೂ ಇದೆ. ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ದೃಷ್ಟಿದೋಷ. ಹೌದು, ನೀವು ಈ ಹಠ, ಯಶಸ್ಸನ್ನ, ನಿಮ್ಮ ಸಂತೋಷವನ್ನ ಕಂಡ ನಿಮ್ಮ ಹತ್ತಿರದವರೇ, ನಿಮ್ಮ ಜೊತೆಗಿರುವವರೇ, ನಿಮ್ಮ ಸಂಬಂಧಿಕರೇ ಅವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ಅವರ ಹೊಟ್ಟೆ ಕಿಚ್ಚು, ಅವರ ಅಸೂಯೆ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುತ್ತದೆ. ಇದ್ದಕ್ಕಿದ್ದಂತೆ ಕೈಗೆ ಬಂದ ಕೆಲಸ ಕೊನೆಯ ಕ್ಷಣದಲ್ಲಿ ನಿಂತು ಹೋಗಬಹುದು ಅಥವಾ ಕಾರಣವೇ ಇಲ್ಲದೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಬಹುದು. ಇದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಲು ನಡೆಯುವ ಒಂದು ಪರೀಕ್ಷೆ. ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ಅತ್ಯಂತ ಸರಳವಾಗಿದೆ, ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಸ್ನಾನ ಮಾಡುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನ ಬೆರೆಸಿ ಸ್ನಾನ ಮಾಡಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನ, ದೃಷ್ಟಿದೋಷವನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಹಾಗೂ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಯಾರ ಬಳಿಯೂ ಹೆಚ್ಚಾಗಿ ಹೇಳಿಕೊಳ್ಳಬೇಡಿ. ಮೌನವೇ ಯಶಸ್ಸಿನ ಮೊದಲ ಮಂತ್ರ. ಮೌನವಾಗಿ ನಿಮ್ಮ ಕೆಲಸವನ್ನ ಸಾಧಿಸಿ. ನಿಮ್ಮ ಇಷ್ಟ ದೇವರ ಮೇಲಿನ ನಂಬಿಕೆಯನ್ನ ಮಾತ್ರ ಬಿಡಬೇಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದ ನಿರ್ಣಾಯಕ ದಿನಗಳು ನಿಮ್ಮ ಜೀವನದ ಯಶಸ್ಸಿನ ಉತ್ತುಂಗಕ್ಕೆ ಇರೋದು ಅಥವಾ ಮತ್ತೆ ಪಾತಾಳಕ್ಕೆ ಬಿದ್ದು ಕಷ್ಟದ ಮೇಲೆ ಕಷ್ಟ ಅನುಭವಿಸೋದು ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ. ಆ ಭಗವಂತನು ನಿಮಗೆ ಈ ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಾನೆ. ನಾನು ಹೇಳಿದ ಈ ಸಣ್ಣ ಪರಿಹಾರವನ್ನ ಪಾಲಿಸಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಎಲ್ಲಾ ನೋವುಗಳು, ಅವಮಾನಗಳಿಗೆ ಉತ್ತರ ಕೊಡುವ ಸಮಯವಿದು. ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದು ಆಕಸ್ಮಿಕವಲ್ಲ ಎಂದು ನಾನು ಮೊದಲೇ ಹೇಳಿದೆ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸಂದೇಶ. ತಪ್ಪದೆ ನಿಮ್ಮ ಜೀವನ ಬದಲಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.